ನೋಡ್ರಿ ದೋಸ್ತ್ರ ಅಣ್ಣಾರ ಟ್ಯಾಕ್ಟರ್ ಮ್ಯಾಕ್ ಕುಂತಾರಂತ ಅಣ್ಣಾರಿಗೆ ಸ್ವಲ್ಪ ಹಂಗೆ ಚಾನಲ್ ಬಗ್ಗೆ ಹೇಳಿ ಬಿಟ್ನೆ ರೀ. ಆದ್ರೆ ಚಾನಲ್ ನೇಮಕ್ಕೆ ಹೇಳಿಲ್ರಿ ಅಣ್ಣಾರ. ಹಂಗೆ ನೋಡ್ರಿ ಎಷ್ಟೊಂದು ಜನ ಸಾಗರ ಕುಡೈತ್ರಿ. ಈ ಜನ ಸಾಗರ ನೋಡಿ ನನಗಂಕರು ಡಾಗ್ಡು ಡುಗ್ಡು ಟ್ಯಾಡೆ ಆಗ್ಬಿಡ್ತ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಎಲ್ಲರೂ ಹೆಂಗದ್ರಪ್ಪ ದೋಸ್ತರ ಗಿಚ್ಚ ಗೆಲ್ಗೆಲಿ ಇದ್ರಂತ ಅಂದ್ಕೊಂಡೇನೆ. ಇವತ್ತಿನ ಒಂದು ಬ್ರ್ಯಾಂಡ್ ನ್ಯೂ ವಿಡಿಯೋ ಏನಪ್ಪ ಅಂದ್ರೆ ನಮ್ಮ ಜಾತ್ರಾ ಮಹೋತ್ಸವದ 3ನೇ ಒಂದು ದಿನದ ಮಹಾ ಕಡಬಿನ ಕಾಳಗದ ಅಂದ್ರೆ ಮಹಾ ಕಡಬಿನ ಕಾಳಗ ಅಂದ್ರೆ ಬೆಲ್ಲದ ಸುರಿಮಳೆ ಸುರಿಸ್ತಾರ್ರಿ ನಮ್ಮ ಶ್ರೀ ಶಿರಹಟ್ಟಿ ಫಕೀರ್ ಸ್ವಾಮಿ ಅಜ್ಜಾರ ಮತ್ತು ದಿಂಗಾಲೇಶ್ವರ ಮಹಾಸ್ವಾಮಿಗಳಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ಬರ್ರಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡ್ರಿ. ಇಷ್ಟ ಮಾಡೋದು ಬೇಡ ಟೈಮ್ನ ಗೆಟ್ ಸ್ಟಾರ್ಟಿಂಗ್ ದ ವಿಡಿಯೋ ಅಂತಂದು ಶುರು ಮಾಡಿಬಿಡ್ರಿ. ಹಂಗೆ ವೆಲ್ಕಮ್ ಮಾಡ್ಕೊತ ಬಂದೇ ಬಿಟ್ಟು ನೋಡ್ರಿ ದೋಸ್ತರ ಜಾತ್ರೆ ಒಳಗ್ರಿ. ಜಾತ್ರೆ ಒಳಗೆ ಹಂಗೆ ಎಂಟ್ರಿ ಮಾಡೇ ಬಿಟ್ಟಿವ್ರಿ. ಹಂಗೆ ಫಸ್ಟಿಗೆ ಎಲ್ಲಿ ಹೋಗೋಣ ಅಂತ ಒಂದಿಟ್ಟು ಹಂಗೆ ಮಾತಾಡ್ಕೊಂಡು ಡೈರೆಕ್ಟ್ ಆಗಿ ಇನ್ನು ಗುಡಿ ಕಡೆ ಹೋಗ್ಬೇಕಂತಂದು ಆಲೋಚನೆ ಬರ್ತದೆ ರೀ. ಮದ್ರಂಗೆ ಇಲ್ಲ ಹಂಗೆ ನಿಮಗೆ ಇನ್ನೇನು ಈ ಒಂದು ವೀಡಿಯೋದೊಳಗೆ ತೇರು ತೋರಿಸಿಲ್ಲ ಅಂತಾರೆ. ಮೊದ್ಲು ಹಂಗೆ ನಾವು ಹಾಕಂಡ್ರಿ ಹಿಂಗೆ ಸೈ ಅಂತಾನೆ ಹೌದನ್ರಿ. ಈಗ ಬಂಗ ಮುಂದೆ ಬಂದ್ಬಿಟ್ಲೆ ಹಂಗೆ ರೀ. ಇನ್ನೇನು ತೇರು ನೋಡ್ರಿ ಹೆಂಗೈತ್ರಿ ಅಂತ ನಮ್ಮ ಶಿರಹಟ್ಟಿ ಶ್ರೀ ಫಕೀರ್ ಸ್ವಾಮಿ ಅಜ್ಜಾರ್ದ ಹೇಳ್ರಿ ತೇರು ಹೆಂಗೈತಿ ಅಂತಂದೆ ನೋಡ್ರಿ. ಇನ್ನೇನು ಇಲ್ಲ ಅಲ್ರಿ ನಮ್ಮ ತಮ್ಮ ನೋಡ್ರಿ. ಇವು ಮುಂದೆ ನಿಂತಾಗ್ಬಿಟ್ಟಂಗೆ ಒಂದು ಫೋಟೋ ಹೊಡಿ ಅಂದ. ನಾ ಡೈರೆಕ್ಟ್ ವೀಡಿಯೋನ ಮಾಡಿಬಿಟ್ನಿ ರೀ ಅಂತಂದು. ಇಲ್ಲಿ ಹಂಗೆ ನಮ್ಮ ಅಣ್ಣವ್ರು ಇದ್ರಂತ ಪಟ್ಟನ ಹಂಗೆ ಸೆಲ್ಫಿ ಸ್ಟಿಕ್ ನನ್ನ ಕೈಯನ್ನು ಸೆಲ್ಫಿ ಸ್ಟಿಕ್ ಆಗಿತ್ತು ರೀ. ಹಂಗೆ ಎತ್ತಿ ಬಿಡ್ನಿ ರೀ ಪಟಕ್ ಅಂತಾನೆ. ಇಲ್ಲಿ ಹಿಂದೆ ಇತ್ತಲ್ರಿ ಇದು ಏನು ಟ್ಯಾಕ್ಟರ್ ಇದ್ರಾಗ ರೀ ಕಡುಬಿನ ಕಾಳಗ ಅಜ್ಜಾರ ಕಡುಬಿನ ಒಂದು ಬೆಲ್ಲದ ಚೂರು ಎಲ್ಲ ಉಗುತ್ತಾರ್ರಿ. ಬರ್ರಿ ಹಂಗಡಿ ಡೈರೆಕ್ಟಾಗಿ ಜಾತ್ರೆ ಒಳಗೆ ಹೋಗ್ರಿ. ಜಾತ್ರೆ ಒಳಗೆ ಹೋಗೋಕೆ ಮುಂಚೆಗೆ ಹಂಗೆ ಒಳ್ಳೆಟ್ ಹಂಗೆ ಜಾತ್ರೆ ಸಾಮಾನು ನೋಡ್ಕೊಂಬರ್ರಿ ಅಂತ ಬಂದಿರ್ತಾನೆ ರೀ. ನಾ ಡೈರೆಕ್ಟಾಗಿ ಹೇಳಕ್ಕೆ ಹೋಗಂಗಿಲ್ಲ ರೀ. ಜಾತ್ರೆ ಸಾಮಾನು ನೋಡೋಕಂತ ಬಂದಿರ್ತಾನೆ ರೀ. ಅದನ್ನ ನೋಡೋಕಂತ ನಾವು ಒಳ್ಳೆ ಹುಡುಗರ್ರಿ ಅಂಥದ್ದೆಲ್ಲ ನೋಡೋಕೆ ಬರೋದಿಲ್ಲ ನೋಡ್ರಿ. ನಮ್ಮ ಜಾತ್ರೆಯನ್ನು ಸಾಮಾನು ಹೆಂಗದವ ರೀ ನಮ್ಮ ಊರಿನ ಜಾತ್ರೆ ಅಂದ್ರೆ ಒಂದು ಎಲ್ಲರ ಮುಖದಾಗೂ ಒಂದು ಹರ್ಷೋದ್ಗಾರ, ಒಂದು ನಗು, ಒಂದು ಉತ್ಕೃಷ್ಟವಾದ ಈ ಒಂದು ಬರ್ರಿ ಏನು ಚಂದಾನೆ ಹುಡುಗಿ ಗಲ್ಲು ತಾವು ಗೆಜ್ಜೆ ಅಂತಾನೆ ಒಂದು ಆ ಹಾಡು ನೆನಪಾಗ್ಬಿಡ್ತಾರೆ ಈ ಜಾತ್ರೆ ಒಳಗೆ ಬಂದಿದ್ದಕ್ಕೆ. ಹಂಗೆ ನಾವು ಅಂಕರು ಸುಮ್ಮನೆ ಒಂದೇ ಕಡೆ ನಿಂತು ಬೇಜಾರಾಗಿತ್ತು ಅಂತ ಜಾತ್ರೆ ಹಂಗೆ ರೌಂಡ್ ಹೊಡ್ಯಾಕೆ ನಿಂತು ಬಿಟ್ಟಿದ್ವಿ ರೀ. ನಾನು ತಮ್ಮ ಇಬ್ಬರು ಸೇರಿ ಹೊಂಟೆ ಬಿಟ್ಟಿರ್ತೇವ್ರಿ. ಹಂಗೆ ನೋಡ್ಕೊತ ಜಾತ್ರೆನ ಬಂದು ನಿಂತೀವ್ರಿ. ಮತ್ತು ಸೈಡ್ ಇಲ್ಲಿ ಹಂಗೆ ಒಂದು ಟರ್ನ್ ಅವರ್ ಒಂದು ಲೊಕೇಶನ್ ತೊಗೊಳೋಣಂತ ಒಂದು ಹಂಗೆ ಸುತ್ತು ಜೊರ್ಗ್ ಅನ್ನೋ ತಿರುಗಿಸ್ಬಿಟ್ನೆ ರೀ ಕ್ಯಾಮ್ರಾ ನೋಡಿಬಿಟ್ಲೆ. ನಾನು ಸ್ವಲ್ಪ ಮುಖದಾಗ ಒಂಥರ ಇದನ್ನ ಆದಂಗೆ ಆತ್ರಿ. ಇನ್ನು ಬಿದ್ದಿದ್ದಿತ್ತು ಬಿಡ ಕ್ಯಾಮ್ರಾ ಇದಂತಂದು ಸುಮ್ಮನೆ ಹೊಂಟೆ ನಿಲ್ತವ್ರಿ. ಇನ್ನು ಗುಡಿ ಸೈಡ್ ಬರ್ತವ್ರಿ. ಗುಡಿ ಒಳಗೆ ಹೋಗಿ ಇನ್ನು ಅಜ್ಜಾರ ದರ್ಶನ ತೊಗೊಂಬರ್ನಂತಂದು ಸುಮ್ಮನೆ ಹಂಗೆ ಗುಡಿ ಕಡೆ ಹೋಗೋಣ ಅಂತ ಬಂದು ಬಿಡ್ತಾನೆ ರೀ. ಇವ್ನ ಕೈಯಾಗೂ ಸ್ವಲ್ಪ ಕ್ಯಾಮ್ರಾ ಕೊಡ್ತಾನೆ ರೀ. ಇವಂಗೂ ಸ್ವಲ್ಪ ಕಾಂಟೆಂಟ್ ಕ್ರಿಯೇಟ್ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ. ನಾನು ಮಾಡ್ತಾನೆ ಅಂತಂದು ಹೇಳಿದ್ರು ರೀ. ಅದಕ್ಕೆ ಸ್ವಲ್ಪ ಹಂಗೆ ಸೆಲ್ಫಿ ಸ್ಟಿಕ್ ಕೊಟ್ಟೆ ಬಿಟ್ನಿ ರೀ ಇವ್ನ ಕೈಯಾಗ. ನೋಡ್ರಿ ಮುಖದಾಗ ಒಂದು ಹರ್ಷೋದ್ಗಾರ ಎದ್ದಕ್ಕೆ ಅಂತಿರ್ತೈತೆ ರೀ ಇವಂಗಕ್ರು. ಬರ್ರಿ ಹೆಂಗೆ ಮಠದ ಒಳಗೆ ಹೋಗೋಣಂತ್ರಿ. ನೋಡ್ರಿ ಸ್ವಲ್ಪ ಹಂಗೆ ಕೈಯಾಗ ಸ್ಟಿಕ್ ಹಿಡ್ಯಾಕೆ ಬರೋಲ್ರಿ. ಅಂದ್ರೆ ಕೈಯಾಗ ಫೋನ್ ಕರೆಕ್ಟಾಗಿ ಹಿಡ್ಯಾಕೆ ಬರೋಲ್ದು. ಮತ್ತು ಅವ್ನ ಕೈಲಿಂತ್ರ ಕುಗ್ಗಿಸಿನಿ ರೀ. ಮತ್ತು ಉದ್ದಕ್ಕೆ ಮಾಡಿಬಿಟ್ನಿ ರೀ ಅವನ ಕೈನ. ಬಂದಿವಿ ನೋಡ್ರಿ ಹಂಗೆ ಡೈರೆಕ್ಟ್ ಮಠದೊಳಗೆ. ನೋಡ್ರಿ ಮಠದ ಒಂದು ಆವರಣ, ನಮ್ಮ ಮಠದ ಆವರಣದೊಳಗೆ ತುಂಬಿ ತುಳಿಕ್ಯಾಡಕಂತತ್ರಿ. ಇನ್ನೂ ಜನ ಹೊರಗೈತ್ರಿ ತುಂಬಿ ತುಳಿಕ್ಯಾಡವಲ್ದ್ರಿ. ಹಂಗೆ ಎಳ್ದು ಬಿಟ್ನಿ ರೀ. ಇಲ್ಲಿ ಹಂಗೆ ಒಂದಿವ್ಸ ಮಂದಿ ದರ್ಶನ ತೊಗೋಬೇಕಂತ ಬಂದಿರ್ತಾರೆ. ನಾವು ದರ್ಶನ ತೊಗೋಬೇಕಂತ ಈ ಸೈಡ್ ಪಾಳೆ ಹಚ್ಚಿರ್ತವ್ರಿ. ಬಂದು ನೋಡ್ರಿ ಅಜ್ಜನ ಪೂಜೆ ಒಂಥರ ಒಳಗೆ ಆಗಾಕಂತಿತ್ತು ರೀ. ನಾವು ಬಂದು ಕರೆಕ್ಟ್ ಟೈಮಿಂಗಿಗೆ ಹಂಗೆ ಬಂದಿವ್ರಿ. ಪಾಳೆ ಗಿಳೆ ಹಚ್ಚಿದ್ವಿ ರೀ. ನೋಡ್ರಿ ಚೆಂಡುವಿನ ಅಲಂಕಾರ ಎಲ್ಲ ಗಿಲಿಗಿಲಿ ಮಾಡಿದ್ರು ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ನಮ್ಮ ಉತ್ತರ ಕರ್ನಾಟಕದ ಲಾಗರ್ಸ್ ಅಂದ್ರೆ ಹಿಂಗೆ ರೀ. ಬೆಂಕಿ ಬಬಲಾದ್ರಿ ತಿಳ್ಕೊಂಬಿಟ್ರಿ. ಹಂಗೆ ನಮ್ಮ ಸ್ಮಾಲ್ ಕ್ರಿಯೇಟರ್ಸು ಇರ್ತಾರೆ ರೀ, ಸಣ್ಣ ಕ್ರಿಯೇಟರ್ಸ್ನು. ಅವ್ರದ್ದು ಚಾನಲ್ ಹೋಗ್ರಿ, ಸಬ್ಸ್ಕ್ರೈಬ್ ಮಾಡಿರಿ, ವಿಸಿಟ್ ಕೊಡಿರಿ, ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿದರೆ ಭಾಳ ಆಕೈತೆ ಅಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ಅವ್ರಿಗೂ ಸ್ವಲ್ಪ ಏನೋ ಒಂದು ಎನ್ಕರೇಜ್ ಬರ್ತೈತೆ ರೀ ವಿಡಿಯೋ ಮಾಡೋಕೆ. ಇಲ್ಲೇನು ಮ್ಯಾಗ ಫೋಟೋ ನೋಡಕಂತೀರಲ್ರಿ, ಇವರು ಎಲ್ಲ ಮೊದ್ಲಿನ ಕಾಲದ ಅಜ್ಜಾರ ರೀ. ಇವರು 12ನೇ ಪಟ್ಟಾಧ್ಯಕ್ಷರು, 13ನೇ ಪಟ್ಟಾಧ್ಯಕ್ಷರು, ಹಿಂದಿನ ಪಟ್ಟಾಧ್ಯಕ್ಷರಾದಂಥ ಒಂದು ಮಹಾ ಗುರುಗಳಂತಂದು ಹೇಳಕ್ಕೆ ಇಷ್ಟಪಡ್ತಾನೆ ರೀ. ಇವರೆಲ್ಲರೂ ಫೋಟೋ ನೋಡ್ರಿ. ಎಲ್ಲ ಮಠದ ಆವರಣದೊಳಗೆ ಎಷ್ಟೆಲ್ಲ ಜನ ಕೂಡಿದ್ರಿ, ಎಷ್ಟು ಭಕ್ತಿ ಪ್ರಧಾನವಾಗಿ ಸಾಲೊಳಗೆ ನಿಂತು ಇದು ಮಾಡಾಕಂತಾರೆ ರೀ. ನೋಡ್ರಿ ಹಂಗೆ ನಮ್ಮ ಮಠದ ಆವರಣನ ಎಷ್ಟು ಚಂದ ಲೈಟಿನ ಅಲಂಕಾರ ಮಾಡಿ ವಿಜೃಂಭಣೆಯಿಂದ ಹೊಳ್ಯಾಕೆ ನಿಂತು ಬಿಟ್ಟವ್ರಿ. ಎಲ್ಲ
ಲೈಟಿನ ಸರ ಪಕ 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 ಅಂತ ವಿಜೃಂಭಣೆ, ಎಲ್ಲಿ ನೋಡಿದ್ರು ವಿಜೃಂಭಣೆ ವಿಜೃಂಭಣೆ ಎದ್ದು ಕಾಣಾಕ ನಿಂತಿರ್ತೈತೆ ರೀ ನಮ್ಮ ಶಿರಹಟ್ಟಿ ಶ್ರೀ ಸಂಸ್ಥಾನ ಮಠದ ಶ್ರೀ ಫಕೀರ ಶಿವಜೋಗೇಶ್ವರ ಮಠದ ಒಳಗೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಹಂಗೆ ಇಲ್ಲಿ ಹೊರಗೆ ಬಂದ್ಬಿಟ್ಲೆ ಒಂದು ಕುದುರೆ ನಿಂತೈತ್ರಿ ಮಠದ ಹೊರಗೆ. ಇಲ್ಲಿ ಹಂಗೆ ಏನು ಫೋಟೋ ಹೊಡ್ಕೊಳ ಅಂತ ಬನ್ನಿರಿ. ಹಂಗೆ ಫೋಟೋ ಹೊಡ್ಕೊಳೋದು ಏನು ಬ್ಯಾಡ ಬಿಡ ಅಂತ ಡೈರೆಕ್ಟಾಗಿ ವಿಡಿಯೋ ಚಾಲು ಮಾಡೇ ಬಿಟ್ನಿ ರೀ. ಅದು ನೋಡ್ರಿ ಹೆಂಗೆ ಪೋಸ್ಟ್ ಕೊಡ್ತೈತ್ರಿ ನಾವು ವಿಡಿಯೋ ಮಾಡಾಕಂತಾನೆ ಅಂತಂದೆ ನೋಡ್ರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಅಜ್ಜಾರು ಬಂದ ಬಿಟ್ರಿ ಹಂಗೆ ಪಾಲಿಕೆ ಒಳಗೆ. ಹೌದನ್ರಿ, ಇಲ್ಲಿ ಬರಾಕಂತಾರ ನೋಡ್ರಿ. ಅಲ್ಲಿ ಅವ್ರ ಅಜ್ಜಾರನ್ನ ಸ್ವಾಗತ ಮಾಡಾಕಂತಂದು ಎಷ್ಟು ನೃತ್ಯ ಕಲೆಗಾರರು ಒಂದು ಆ ಡೊಳ್ಳಿನ ನಾದ ಕೇಳಾಕಂತ್ರ ಮೈ ಜುಮ್ ಅಂತದ್ರಿ. ಆ ನಮನಿ ಅಷ್ಟು ಚಲೋ ಬಾರಿಸ್ತಾರ್ರಿ. ಈ ಜಾತ್ರೆ ಒಳಗೆ ಬಾರಿಸಿದ್ರಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತಾನೆ ರೀ. ಮತ್ತು ನೋಡ್ರಿ ಅಜ್ಜಾರು ಬಂದ ಬಿಟ್ರಿ ಫಕೀರ್ ಸ್ವಾಮಿ ಅಜ್ಜಾರು. ಇನ್ನು ಹೊಕ್ಕಾರ್ರಿ ಒಳಗೆ ರೆಡಿ ಆಕ್ಕಾರ್ರಿ. ಮತ್ತು ಹಂಗೆ ಸ್ಟಾರ್ಟ್ ಮಾಡಕ್ಕೆ ಬಂದ ಬಿಡ್ತಾರ್ರಿ. ನಮ್ಮ ಕಡುಬಿನ ಕಾಳಗದ ಮಹಾ ಒಂದು ಜಾತ್ರೆ ಒಂದು 3ನೇ ದಿನ ಕಂಪ್ಲೀಟ್ ಮಾಡ್ತಾರ್ರಿ ನಮ್ಮ ಶ್ರೀ ಶಿರಹಟ್ಟಿ ಫಕೀರ ಸ್ವಾಮಿ ಮಹಾಸ್ವಾಮಿಗಳ್ರಿ. ನೋಡ್ರಿ ಎಲ್ಲ ಸಿದ್ಧತೆ ಎಲ್ಲ ರೆಡಿ ಮಾಡ್ಕೊಳಕಂತಾರೆ. ಅಜ್ಜನ ಪಿ ನೋಡ್ರಿ ಯಾ ನಮ್ಲಿ ಲೋಟದೈತಿ ನೋಡಾಕ ನಿಂತ್ರ ಡಾಬಡು ಡ್ಯೂ ಟ್ಯಾಡ್ಯಾವ್ ಆಕತ್ರಿ. ಮತ್ತದ ಹಂಗೆ ಕ್ಯಾಮ್ರಾ ಎತ್ತಿ ಸಂಘ ಕೈ ಚೋಣ ಅನ್ನಾಕಂತಿತ್ರಿ. ಹಂಗೆ ನಮ್ಮ ಆನಿ ಕಡೆ ಬಂದುಬಿಟ್ಟು ನೋಡ್ರಿ ಡೈರೆಕ್ಟ್ ದೋಸ್ತರ ಹಂಗೆ ಜೀವಂತಿದ್ದ ಆನಿ ಕಡೆ ಒಟ್ಟ ಹೋದವಲ್ರಿ ನಾನು. ಹಂಗೆ ಇದೆ ಕಟ್ಟಿಗೆಲೆ ಮಾಡ್ಯಾರ ಅಂದಿದ್ದಕ್ಕೆ ಬಂದು ಹಂಗೆ ಮುಟ್ಕೊಂಡು ಹಂಗೆ ಸೆಲ್ಫಿ ತೆಗೆದು ಲಾಗ್ ಮಾಡಿದೀವಿ ರೀ. ಇಲ್ಲದಾರ ನೋಡ್ರಿ ಮಿಸ್ಟರ್ PU Media 23 ಯೂಟ್ಯೂಬರ್ ರೀ. ಇವರು ಸೈಕ್ ವಿಡಿಯೋ ಎಡಿಟ್ ಮಾಡ್ತಿರ್ತಾರೆ ರೀ. ಮತ್ತು ಹಂಗೆ ಒಬ್ಬ ರ್ಯಾಪರ್ ಹೋದ್ರಿ ಎಲ್ಲ ಹೋದ್ರಿ ಬರ್ರಿ. ಇನ್ನು ಇಲ್ಲೊಂದು ಹೋರಿ ಕರ ಬಂದಿತ್ತು ರೀ. ಈ ಹೋರಿನ ಚೆಂದ ಅಲಂಕಾರ ಮಾಡಿ ವಿಜೃಂಭಣೆಯಿಂದ ಇದು ಚೊಕ್ಕು ಹೊಳ್ಯಾಕೆ ನಿಂತ ಬಿಟ್ಟಿತ್ತು ರೀ. ಅವನು ಬೆಂಕಿ ಬಬಲಾದಿ ಮಾಡಿದ್ರಿ. ಮೇಕಪ್ ಮಾತ್ರ ಆ ಹೋರಿಗೆ ಸೈಕ್ ಮಾಡಿದ್ರಿ ನೋಡ್ರಿ. ಎಷ್ಟೊಂದು ಜನಸಾಗರ ಕೂಡೈತಿ. ಈ ಜನಸಾಗರ ಕೂಡಿದ್ರೊಳಗೆ ಇಲ್ಲೇ ಅಜ್ಜಾರು ಬರ್ತಾರಂತ ನಂಗೆ ಸ್ವಲ್ಪ ಹಂಗೆ ಮುಂದಕ್ಕೆ ಹಾಕಣ್ರಿ. ಇಲ್ಲೇ ಮಂದಿ ಎಲ್ಲರೂ ನನ್ನ ನೋಡ್ತಿರ್ತಾರೆ ರೀ. ಪಿಕ್ಕಿ ಕಣ್ಣು ಬಿಟ್ಟುಕೊಂತ ಹಂಗೆ ಇನ್ನೇನು ಬಂದ ಬಿಟ್ರಿ ನಮ್ಮ ಅಜ್ಜಾರು ಹೊರಗೆ. ಹಂಗೆ ತೇರಿನ ಪ್ರದಕ್ಷಿಣೆ ಹಾಕ್ತಾರ್ರಿ. ತೇರಿನ ಸುತ್ತ ಅದೊಂದು ಆಚಾರ ವಿಚಾರ ಸಂಸ್ಕೃತಿ ಒಂದು ಹಳೆಯದು ಒಂದು ನಮ್ಮ ಸನಾತನ ಸಂಸ್ಕೃತಿಯಿಂದ ರೂಢಿಯಿಂದ ಬಂದಂಥ ಒಂದು ತೇರಿಗೆ ಪ್ರದಕ್ಷಿಣೆ ಹಾಕ್ತಿರ್ತಾರೆ. ಆ ದೇವರೆಲ್ಲ ನಮ್ಮ ಊರಿಗೆ ಆಯುರ್ ಎಲ್ಲ ಮಳೆ ಬೆಳೆ ಚಂದಗಾಗಲಿ ಅಂತ ನಮ್ಮ ಶಿರಹಟ್ಟಿ ಶ್ರೀ ಫಕೀರ ಸ್ವಾಮಿ ಅಜ್ಜಾರು ಬೇಡ್ಕೊತಿರ್ತಾರೆ ರೀ. ಎಲ್ಲ ಬೇಡ್ಕೊಂಡು ಅವ್ರಿಗೂ ಭಾಳ ವಯಸ್ಸಾಗ್ಬಿಟ್ಟಿತ್ತು ರೀ ಅಜ್ಜಾರಿಗೆ. ಇಲ್ಲಿ ನೋಡ್ರಿ ದೋಸ್ತರ ಅಣ್ಣಾರ ಟ್ಯಾಕ್ಟರ್ ಮ್ಯಾಕ್ ಕುಂತಾರ ಅಂತ ಅಣ್ಣಾರಿಗೆ ಸ್ವಲ್ಪ ಹಂಗೆ ಚಾನಲ್ ಬಗ್ಗೆ ಹೇಳಿ ಬಿಟ್ನೆ ರೀ. ಆದ್ರೆ ಚಾನಲ್ ನೇಮಕ್ಕೆ ಹೇಳಿಲ್ರಿ ಅಣ್ಣಾರ. ಹಂಗೆ ನೋಡ್ರಿ ಎಷ್ಟೊಂದು ಜನಸಾಗರ ಕುಡೈತ್ರಿ. ಈ ಜನಸಾಗರ ನೋಡಿ ನನಗಂಕರು ಡಾಗ್ಡು ಡುಗ್ಡು ಟ್ಯಾಡ್ಯೋ ಆಗ್ಬಿಡ್ತ್ರಿ ನೋಡ್ರಿ. ಹಂಗೆ ನಮ್ಮ ಮಂದಿ ಪಿಕ್ಕಿ ಕುಡೈತ್ರಿ. ನಾವು ಅಣ್ಣ ನಮ್ಮ ಅಧ್ಯಕ್ಷರನ್ನ ತೋರಿಸ್ರಿ ಅಂದ್ರಿ. ಅದಕ್ಕೆ ಇವರು ನಮ್ಮ ಅಧ್ಯಕ್ಷರ ಅಂತ ನೋಡ್ರಿ. ಇವ್ರೇನ ಅವ್ರ ಹೇಳಿದ್ರಿ ನನಗಂಕರು ಗೊತ್ತಿದ್ದಿಲ್ಲ ರೀ ಇವ್ರು ಎಲ್ಲಿ ಅಧ್ಯಕ್ಷರ ಅಂತ. ನಾ ಕೇಳಾಕೂ ಹೋಗ್ಲಿಲ್ಲ ರೀ. ಹಂಗೆ ಈ ಜನಸಾಗರ ನೋಡಿ ನನಗಂಕರು ಹೇಳಕ್ಕೆ ಎರಡು ಮಾತು ಎರಡು ಬಾಯಿ ಸಾಲವಲ್ರಿ. ಅಲ್ರಿ ಇರೋದ ಒಂದು ಬಾಯಿ ರೀ, ಎರಡು ಬಾಯಿ ಅಂತ ಹೇಳ್ತಾನೆ ರೀ. ತಪ್ಪಾತ್ರಿ ದೋಸ್ತರ ಹಂಗೆ ಹೇಳಿದ್ದೆ. ಇಲ್ಲಿ ಬಂದು ಹತ್ತೆ ಬಿಟ್ರು ನೋಡ್ರಿ ನಮ್ಮ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಮತ್ತು ನಮ್ಮ ಫಕೀರೇಶ್ವರ ಮಹಾಸ್ವಾಮಿಗಳು ಇಬ್ಬರ ಒಂದು ಕೈ ಹಸ್ತದಿಂದ ಚಾಲು ಆಕತ್ರಿ ನಮ್ಮ ಕಡುಬಿನ ಕಾಳಗ. ಒಂದು ಉತ್ಸವ ಸಡಗರ, ಒಂದು ಜಾತ್ರಾ ಮಹೋತ್ಸವದ ಒಂದು ವಿಜೃಂಭಣೆಯ ಒಂದು ಲಕ್ಷಣ, ಒಂದು ಸಾಂಸ್ಕೃತಿಕ ಒಂದು ನಮ್ಮ ಸನಾತನವಾದಂಥ ಒಂದು ಸಂಸ್ಕೃತಿಯ ಒಂದು ಏನಂದ್ರೆ ಒಂದು ಸಂಸ್ಕೃತಿ ನೋಡ್ರಿ. ಜಾತ್ರೆ ಅಂದ್ರೆ ಏನೆಲ್ಲ ನೆನಪರ್ತೈತೆ ರೀ. ಹೆಂಗೆ ಬೆಂಕಿ ಬಬಲಾದಿ ಅಣ್ಣಾರು ಬಾರಿಸೋದು, ಏನೋ ಒಂದು ಊರ್ಲಿಂತ್ರ ಒಂದು ಕುದುರೆ ಬರೋದು, ಒಂದು ಡೊಳ್ಳು, ಒಂದು ಕುಣಿತ, ಒಂದು ವಿಜೃಂಭಣೆ, ಒಂದು ಲಕ್ಷಣ, ಒಂದು ಪಿ ಊದೋದು, ಒಂದು ಜಾತ್ರೆ ಒಂದು ಲಕ್ಷಣ ಅಂದ್ರೆ ಕಣ್ಣು ಮುಂದೆ ಏನು ಬರ್ತವ್ರಿ ಅಂತಂದು ಆ ಒಂದು ಆಡಿದ ಒಂದು ಗೊಂಬೆ ನಿನ್ನೆ ಬಂದಿದ್ದ ಒಂದು ಏನಂದ್ರಿ ಇದು ಒಂದು ಅದ್ಭುತವಾದ ಒಂದು ಮರೆಯಲಾಗದ ಕ್ಷಣ ಅಂತಂದು ಹೇಳಕ್ಕೆ ನಾ ಇಷ್ಟಪಡ್ತೇನೆ ರೀ.
ನೀವು ಹಂಗೆ ಒಂದು ಅದ್ಭುತವಾದಂಥ ಒಂದು ಕ್ಷಣದೊಳಗೆ ಭಾಗವಹಿಸಿರಿ ಅಂದರೆ ನಮ್ಮ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಟ್ಟಂಗೆ ನಿಮ್ಮ ಕಾಮೆಂಟ್ ಒಳಗೆ ಅನಿಸಿಕೆ ಮಾತ್ರ ಹೇಳೋದನ್ನು ಒಟ್ಟ ಮರ್ಯಾಕೆ ಹೋಗ್ಬೇಡ್ರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ರೀ ನಾನು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ರೆ ರೀ ದೋಸ್ತರ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ. ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿರಿ ಅಂತಂದು ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಹಂಗೆ ನಮ್ಮ ಊರಿನ ಪ್ಯಾಟಿ ರಸ್ತೆದಾಗ ಬರಾಕಂತಿದ್ರಿ, ಅದಕ್ಕೆ ಟ್ಯಾಕ್ಟ್ರೆ ನಾವು ಅದಕ್ಕೆ ಮುಂದೆ ಬಡ 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 ಅಂತ ಮುಂದೆ ಹೊಂಟೆ ಬಿಟ್ಟಿದ್ವಿ ನೋಡ್ರಿ ಎಲ್ಲಾರನು. ಇನ್ನು ನೋಡ್ರಿ ಅಜ್ಜನ ಹೆಂಗೆ ನೋಡ್ತಾನ್ರಿ, ಮತ್ತು ಇವ್ರನ್ನ ನೋಡ್ರಿ ಅಣ್ಣಾರನ್ನ ನೋಡ್ರಿ ಹಂಗೆ ಲುಕ್. ಇಲ್ಲಿ ನಮ್ಮ ಅಪ್ಪಾರ ಇದು ನಮ್ಮ ಅಪ್ಪಾರ ನಮ್ಮ ಕಾಕಾರ ಅದಾರ ಅಂತಾನೆ. ಹಂಗೆ ಬನ್ನಿರಿ ಒಂದು ಫೋಟೋ ಹೊಡಿತಾನೆ ಅಂತಂದು ಸುಳ್ಳು ಹೇಳಿ ಪಟ 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 ವಿಡಿಯೋ ಮಾಡ್ಕೊಂಬಿಟ್ಟಿವ್ರಿ ಚಟಗ್ನಂತಂದು. ಇಲ್ಲಿ ನೋಡ್ರಿ ರಾತ್ರಿಯ ಒಂದು ವೈಭವದ ಒಂದು ಲಕ್ಷಣ ನೋಡ್ರಿ ಹಂಗೆ. ಇಲ್ಲೇ ಅದಾರ ನೋಡ್ರಿ ನಮ್ಮ ಓಣಿ ಹಿರಿಯಾರ್ರಿ. ನಮ್ಮ ಓಣಿ ಹಿರಿಯಾರನ್ನ ಎಲ್ಲಿ ಅದಾರಂತ ನೋಡಿ ಸಂಧ್ಯಾಗ ಪತ್ತೆ ಹಚ್ಚಿ ಬಂದುಬಿಟ್ನಾರಿ ಇವ್ರು ಅಂತಲ್ಲಿ. ದೋಸ್ತರ ನಮ್ಮ ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಲೈಕ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ. ಮತ್ತು ಇನ್ನೊಂದು ಲಾಗ್ನೊಂದಿಗೆ ಬರ್ತಾನೆ ರೀ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ವಿಡಿಯೋಕ್ಕೆ ಮುಕ್ತಾಯ ಹೇಳ್ತಾನೆ ರೀ. ಬಾಯ್ ಬಾಯ್, ಲವ್ ಯು.